ಹಾಯ್ ಗೈಸ್, ನಮಸ್ತೆ ಅಂಡ್ ವೆಲ್ಕಮ್ ಟು ಮನಿ ಡ್ರೈವ್. ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಸ್ವಾತಂತ್ರ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಐ ವಿಶ್ ಯು ವೆರಿ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಸೊ ಇವತ್ತಿನ ಈ ಎಪಿಸೋಡ್ ನಲ್ಲಿ ಟಾಪ್ 5 ಬೆಸ್ಟ್ ಡಿಫೆನ್ಸ್ ಸ್ಟಾಕ್ಸ್ ನ ಬಗ್ಗೆ ಮಾತಾಡೋಣ, ಹಾಗೆ ಮಾಹಿತಿನ ತಿಳ್ಕೊಳ್ಳೋಣ. ಈ ವಿಡಿಯೋ ಶುರು ಮಾಡೋಕು ಮೊದಲು ನಮ್ಮ ಚಾನೆಲ್ ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಕೂಡ ಮಾಡಿ. ಬನ್ನಿ ಶುರು ಮಾಡೋಣ. ಇವತ್ತಿನ ಮೊದಲನೆಯ ಸ್ಟಾಕ್ ಭಾರತ್ ಎಲೆಕ್ಟ್ರಾನಿಕ್ಸ್. BEL ಒಂದು PSU ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ ಕಂಪನಿ ಆಗಿದೆ. ಇವರು ನೇವಿ, ಆರ್ಮಿ, ಏರ್ ಫೋರ್ಸ್ ಗೆ ಎಲೆಕ್ಟ್ರಾನಿಕ್ ಪ್ರಾಡಕ್ಟ್ಸ್ ಅಂಡ್ ಸಿಸ್ಟಮ್ ನ ಡೆವಲಪ್ ಮಾಡ್ತಾರೆ. ಕಂಪನಿಯ ಮಾರ್ಕೆಟ್ ಕ್ಯಾಪ್ ನೋಡೋದಾದ್ರೆ 2,21,047 crore ಆಗಿದೆ. ಸ್ಟಾಕ್ ನ 52 ವೀಕ್ ಹೈ 339.35, 52 ವೀಕ್ ಲೋ 126.75, ಹಾಗೆ TTM EPS 5.80, PE ರೇಷಿಯೋ 52.08, ರಿಟರ್ನ್ ಆನ್ ಈಕ್ವಿಟಿ 26.3%, ಹಾಗೆ ಡಿವಿಡೆಂಡ್ yield 0.72%. ಫೈನಾನ್ಷಿಯಲ್ ಇಯರ್ 25 ನ ಕ್ವಾರ್ಟರ್ 1 ಬಗ್ಗೆ ಮಾತಾಡೋದಾದ್ರೆ ನೆಟ್ ಇನ್ಕಮ್ ₹791 crores, ಅಂದ್ರೆ ಇದು 46.89% ರೈಸ್ ಆಗಿದೆ ಇಯರ್ ಆನ್ ಇಯರ್. ಜೊತೆಗೆ ಟೋಟಲ್ ರೆವೆನ್ಯೂ ₹4,243.57 crores, ಅಂದ್ರೆ 20.11% ಇನ್ಕ್ರೀಸ್ ಆಗಿದೆ ಇಯರ್ ಆನ್ ಇಯರ್. ಜೂನ್ 24 ನಲ್ಲಿ ಕಂಪನಿಗೆ ಆರ್ಮ್ಡ್ ವೆಹಿಕಲ್ ನಿಗಮ್ ನಿಂದ ₹3,172 crore ನ ಆರ್ಡರ್ ಸಿಕ್ಕಿತ್ತು. ಫೈನಾನ್ಷಿಯಲ್ ಇಯರ್ 2025 ನಲ್ಲಿ ಇಲ್ಲಿ ತನಕ ₹4,803 crores ಆರ್ಡರ್ ಆಲ್ರೆಡಿ ಸಿಕ್ಕಿದೆ. ನಮ್ಮ ಎರಡನೆಯ ಸ್ಟಾಕ್ ನೋಡೋದಾದ್ರೆ ಮಸ್ಗಾನ್ ಡಾಕ್ ಶಿಪ್ ಬಿಲ್ಡರ್ಸ್. ಮಸ್ಗಾನ್ ಡಾಕ್ ಶಿಪ್ ಬಿಲ್ಡರ್ಸ್ ಕೂಡ ಒಂದು PSU ಕಂಪನಿ. ವಾರ್ ಶಿಪ್ಸ್ ಹಾಗೆ ಸಬ್ಮರೀನ್ಸ್ ನ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಕಂಪನಿಯ ಮಾರ್ಕೆಟ್ ಕ್ಯಾಪ್ ನೋಡೋದಾದ್ರೆ 96,626 crore. ಸ್ಟಾಕ್ ನ 52 ವೀಕ್ ಹೈ 5,860, 52 ವೀಕ್ ಲೋ ಬಂದು 1,719 rupees ಆಗಿದೆ. ಫಂಡಮೆಂಟಲ್ ಎಲ್ ನೋಡೋದಾದ್ರೆ TTM EPS 91.50, PE ರೇಷಿಯೋ 53.49, ರಿಟರ್ನ್ ಆನ್ ಈಕ್ವಿಟಿ 35.2%, ಹಾಗೆ ಡಿವಿಡೆಂಡ್ yield 0.30%. ಫೈನಾನ್ಷಿಯಲ್ ಇಯರ್ 2024 ನ ಕ್ವಾರ್ಟರ್ 4 ಬಗ್ಗೆ ಮಾತಾಡೋದಾದ್ರೆ ಪ್ಯಾಟ್ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಬಂದು ₹663 crores, ಅಪ್ ಬೈ 103.37% ಇಯರ್ ಆನ್ ಇಯರ್. ಇದರ ಜೊತೆಗೆ ಟೋಟಲ್ ಇನ್ಕಮ್ ಬಂದು 3,452 crores, ಅಪ್ ಬೈ 50.74% ಇಯರ್ ಆನ್ ಇಯರ್ ಆಗಿದೆ. ಜೂನ್ 2024 ನಲ್ಲಿ ಕಂಪನಿಗೆ ನವರತ್ನ ಸ್ಟೇಟಸ್ ಸಿಕ್ಕಿದೆ. ಇದರ ಕಳೆದ 3 ವರ್ಷದ ಸ್ಟ್ರಾಂಗ್ ಪ್ರಾಫಿಟಬಿಲಿಟಿ ಹಾಗೆ ಟರ್ನ್ ಓವರ್ ನಿಂದ ಈ ಸ್ಟೇಟಸ್ ಸಿಕ್ಕಿದೆ. ನಮ್ಮ ನೆಕ್ಸ್ಟ್ ಮೂರನೆಯ ಸ್ಟಾಕ್ ನೋಡೋದಾದ್ರೆ ಕೊಚಿನ್ ಶಿಪ್ ಯಾರ್ಡ್. ಕೊಚಿನ್ ಶಿಪ್ ಯಾರ್ಡ್ ಶಿಪ್ ಬಿಲ್ಡಿಂಗ್ ಹಾಗೆ ಶಿಪ್ಸ್ ನ ರಿಪೇರ್ ನ ಕೆಲಸ ಕೂಡ ಮಾಡ್ತಾರೆ. ಕಂಪನಿಯ ಮಾರ್ಕೆಟ್ ಕ್ಯಾಪ್ ನೋಡೋದಾದ್ರೆ 58,006 crore. ಸ್ಟಾಕ್ ನ 52 ವೀಕ್ ಹೈ ಬಂದ್ಬಿಟ್ಟು 2,979.45, 52 ವೀಕ್ ಲೋ 322.70, ಹಾಗೆ TTM EPS 321.65, PE ರೇಷಿಯೋ 67.57, ರಿಟರ್ನ್ ಆನ್ ಈಕ್ವಿಟಿ 17.2%, ಹಾಗೆ ಡಿವಿಡೆಂಡ್ yield 0.32%. ಫೈನಾನ್ಷಿಯಲ್ ಇಯರ್ 25 ನ ಕ್ವಾರ್ಟರ್ 1 ಬಗ್ಗೆ ನೋಡೋದಾದ್ರೆ ನೆಟ್ ಇನ್ಕಮ್ ಬಂದು 174.2 crores, ಅಂದ್ರೆ ಅಪ್ ಬೈ 77% ಇಯರ್ ಆನ್ ಇಯರ್ ಆಗಿದೆ. ಜೊತೆಗೆ ಟೋಟಲ್ ರೆವೆನ್ಯೂ ₹771.47 crores ಆಗಿದೆ, ಅಪ್ ಬೈ 62.1% ಇಯರ್ ಆನ್ ಇಯರ್. ಜೂನ್ 2024 ನಲ್ಲಿ ಉಡುಪಿ ಕೊಚಿನ್ ಶಿಪ್ ಯಾರ್ಡ್ ಲಿಮಿಟೆಡ್ ಗೆ ನಾರ್ವೆನ ವಿಲ್ಸನ್ ASA ನಿಂದ 4 ಡ್ರೈ ಕಾರ್ಗೋ ವೆಸಲ್ಸ್ ಮಾಡೋದಕ್ಕೆ ಆರ್ಡರ್ ಸಿಕ್ಕಿದೆ. ಪೂರಾ 8 ವೆಸಲ್ಸ್ ನ ಪ್ರಾಜೆಕ್ಟ್ ವ್ಯಾಲ್ಯೂ ಬಂದು 1,100 crores ಆಗಿದೆ. ನಮ್ಮ ನೆಕ್ಸ್ಟ್ ಸ್ಟಾಕ್ ನೋಡೋದಾದ್ರೆ ಟಾಟಾ ಪ್ಯಾಟ್ರನ್ಸ್. ಟಾಟಾ ಪ್ಯಾಟ್ರನ್ಸ್ ಡಿಫೆನ್ಸ್ ಹಾಗೆ ಎಲೆಕ್ಟ್ರಾನಿಕ್ ಸೊಲ್ಯೂಷನ್ ನ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾರೆ. ಕಂಪನಿಯ ಮಾರ್ಕೆಟ್ ಕ್ಯಾಪ್ ನೋಡೋದಾದ್ರೆ 16,959 crores. ಸ್ಟಾಕ್ ನ 52 ವೀಕ್ ಹೈ 3,655, ಹಾಗೆ ಸ್ಟಾಕ್ ನ 52 ವೀಕ್ ಲೋ 1,735.0. ಫಂಡಮೆಂಟಲ್ TTM EPS ಬಂದು 33.70, PE ರೇಷಿಯೋ 89.85, ರಿಟರ್ನ್ ಆನ್ ಈಕ್ವಿಟಿ 14.3%, ಹಾಗೆ ಡಿವಿಡೆಂಡ್ yield 0.22%. ಫೈನಾನ್ಷಿಯಲ್ ಇಯರ್ 2025 ನ ಕ್ವಾರ್ಟರ್ 1 ನ ಬಗ್ಗೆ ನೋಡೋದಾದ್ರೆ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಬಂದು 33 crores, ಅಪ್ ಬೈ 27% ಇಯರ್ ಆನ್ ಇಯರ್. ಹಾಗೆ ಟೋಟಲ್ ರೆವೆನ್ಯೂ ಫ್ರಮ್ ಆಪರೇಷನ್ಸ್ 104 crores, ಅಪ್ ಬೈ 16% ಇಯರ್ ಆನ್ ಇಯರ್. ಫೈನಾನ್ಷಿಯಲ್ ಇಯರ್ 2024 ನಲ್ಲಿ ಕಂಪನಿಯ ಆರ್ಡರ್ ಬುಕ್ ನಲ್ಲಿ ₹1,083 crores ಇದೆ. ಇದು ನಾವು ಫೈನಾನ್ಷಿಯಲ್ ಇಯರ್ 2023 ಗೆ ಹೋಲಿಸಿದ್ರೆ 17.20% ರೈಸ್ ಆಗಿದೆ. ನೆಕ್ಸ್ಟ್ ಅಂಡ್ ಫೈನಲ್ ಸ್ಟಾಕ್ ಬಂದು ಆಸ್ಟ್ರಾ ಮೈಕ್ರೋವೇವ್ ಪ್ರಾಡಕ್ಟ್ಸ್. AMP ಡಿಫೆನ್ಸ್ ಸೆಗ್ಮೆಂಟ್ಸ್ ನಲ್ಲಿ ರೇಡಾರ್ಸ್, ಆಂಟೆನಾಸ್, ಕಮಾಂಡ್ ಗೈಡೆನ್ಸ್ ಯೂನಿಟ್ಸ್ ತರ ಇನ್ನೂ ಹಲವಾರು ಪ್ರಾಡಕ್ಟ್ಸ್ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಕಂಪನಿಯ ಮಾರ್ಕೆಟ್ ಕ್ಯಾಪ್ ನೋಡೋದಾದ್ರೆ 7,827 crores, ಹಾಗೆ ಸ್ಟಾಕ್ ನ 52 ವೀಕ್ ಹೈ 1,059.00, 52 ವೀಕ್ ಲೋ ಬಂದು 341.55, TTM EPS 12.75, PE ರೇಷಿಯೋ 64.68, ರಿಟರ್ನ್ ಆನ್ ಈಕ್ವಿಟಿ 15.0%, ಹಾಗೆ ಡಿವಿಡೆಂಡ್ yield 0.24%.
ಫೈನಾನ್ಷಿಯಲ್ ಇಯರ್ 2024 ನ Q4 ಬಗ್ಗೆ ನೋಡೋಣ. ನೆಟ್ ಇನ್ಕಮ್ ಬಂದು ₹54.40 crores, ಅಪ್ ಬೈ 302.29%. ಜೊತೆಗೆ ಟೋಟಲ್ ರೆವೆನ್ಯೂ ಬಂದು $353.96 crores, ಅಪ್ ಬೈ 36.96% ಇಯರ್ ಆನ್ ಇಯರ್ ಆಗಿದೆ. ಮಾರ್ಚ್ 2024 ನಲ್ಲಿ ಕಂಪನಿಗೆ BEL ನಿಂದ 385.58 crore ನ MPR ಸಬ್ ಸಿಸ್ಟಮ್ ಸಪ್ಲೈ ಮಾಡೋದಕ್ಕೆ ಆರ್ಡರ್ ಕೂಡ ಸಿಕ್ಕಿದೆ. ಸೊ ಇದಾಗಿತ್ತು ಗೈಸ್ ನಮ್ಮ ಡಿಫೆನ್ಸ್ ಸೆಕ್ಟರ್ ನ ಟಾಪ್ 5 ಸ್ಟಾಕ್ಸ್. ಯಾವಾಗ್ಲೂ ಯಾವ್ದಾದ್ರು ಸ್ಟಾಕ್ ನಲ್ಲಿ ಇನ್ವೆಸ್ಟ್ ಮಾಡೋಕು ಮುಂಚೆ ಖುದ್ದಾಗಿ ನೀವು ಅನಾಲಿಸಿಸ್ ಮಾಡಿ. ಹಾಗೆ ಲಾಸ್ಟ್ಲಿ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಹಾಗೆ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಕೂಡ ಮಾಡಿ. ಫೀಡ್ಬ್ಯಾಕ್ ಹಾಗೆ ಸಜೆಷನ್ಸ್ ಕಮೆಂಟ್ ಸೆಕ್ಷನ್ ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಗೈಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.